ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮನುಷ್ಯ ವ್ಲಾಗ್. ಇವತ್ತು ಏನಪ್ಪ ನಮ್ಮ ತಮ್ಮನ ಗಾಡಿ ಪೂಜೆ ಮಾಡ್ತಾವ್ರೆ ಅಂದರೆ ನಮ್ಮ ಅಮ್ಮರು ಬಯಲಾಟ ಆಡಿದ್ರು ಯಾವುದೋ ಒಂದು ದೇವಸ್ಥಾನಕ್ಕೆ ಹೋಗಿ ಬರ್ಬೇಕಂತೆ. ಇವತ್ತು ಹನುಮ ಜಯಂತಿ ಸ್ಪೆಷಲ್ ಇದೆ, ಹಾಗಾಗಿ ಅಂಜನಾದ್ರಿಗೆ ಹೊಂಟಿವಿ. ಕೆಲವೊಬ್ರು ಅಂಜನಾದ್ರಿ ನೋಡಿಲ್ಲಂತೆ, ಹಂಗಾಗಿ ಎಲ್ಲರೂ ಕರ್ಕೊಂಡು ಅಂಜನಾದ್ರಿಗೆ ಹೊಂಟಿವಿ. ಅಂಜನಾದ್ರಿ ಆಗತ್ಲಿ ಇವತ್ತು ಹಂಗೆ ಹಂಪಿ ತೇರಿದೆ, ಹಂಪಿ ತೇರು ಮುಗಿಸ್ಕೊಂಡು ಬರ್ಬೇಕಂತಿದೆ. ಎಷ್ಟೊತ್ತಿಗೆ ರೀಚ್ ಆಗ್ತೀವಿ ಎಷ್ಟೊತ್ತಿಗಿಲ್ಲ ಗೊತ್ತಿಲ್ಲ. ನೋಡ್ರಿ ನಮ್ಮ ತಂಗಿ ಮಗ ಗೌತಮು ಅಂತೇಳಿ ಭಾಳ ಚಿತ್ಗ, ಭಾಳ ಗಲೀಜು ಮಾತಾಡ್ತಾವನೆ ಗೈಸ್, ಭಾಳ ಗಲೀಜು ಮಾಡಿ. ನಮ್ಮ ಹುಡುಗರಂತೆ ರೆಡ ಆಗ್ತಾವ್ರೆ ಆಟೋಗೆ. ಕುರಿಗಳ ಥರ ತುಂಬ್ತಾ ಇದ್ದೀವಿ ಎಲ್ಲರೂ. ಯಾರು ಎಲ್ಲೆಲ್ಲಿದ್ದೀರಾ ಅಂದರೆ ಇಲ್ಲಿದ್ದೀನಿ ಅಂತ ಹೇಳಿದ್ರು. ಯಾರು ಎಲ್ಲೆಲ್ಲಿದ್ರು ಚಿತ್ರ ತಾಡ್ರಿ ಬ್ಯಾಗ್. ನೀವು ಬರ್ರಪ್ಪ, ನೀವು ಎಲ್ಲ ಕಡಿಗೆ ಆಗಕ್ಕೆ ನೋಡ್ಬೇಡ್ರಿ ಅಂತ. ದೊಡ್ಡ ಮನೆ ಹುಡುಗ ನೈಟ್ ಎಲ್ಲ ಬಯಲಾಟ ನೋಡಿ ರೆಸ್ಟ್ ಮಾಡಿ ಮಠ ಮಧ್ಯಾಹ್ನದಾಗ ನಮ್ಮನ್ನು ಕರ್ಕೊಂಡು ಹೋಗ್ತಾ ಅವ್ರೆ. ಈ ಬಿಸಿಲಲ್ಲಿ ಸಾಕಾಗ್ಬಿಟ್ಟಿದೆ ಗೈಸ್. ಪಾಪ ನಮ್ಮ ತಮ್ಮನವರೆಲ್ಲ ನಿದ್ದೆಗೆಟ್ಬಿಟ್ಟವ್ರೆ. ಆದರೂ ಬರ್ರಿ ಎಲ್ಲರೂ ಹೋಗೋಣಂತ ಕರ್ಕೊಂಡು ಹೋಗ್ತಾ ಇದ್ದೀವಿ ಅವ್ರನ್ನ. ಬನ್ನಟ್ಟಿ, ನಾಗಲಾಪುರ, ಕಾಕ್ಬಳ ಹಂಗಿನ ಓದ್ತಾನೆ ಇವತ್ತು. ತಡಿ ಮರಗಡ ಬಾಳೆ ಬೆಟ್ಟ ಕ್ಯಾಮ್ರಾ ಉಲ್ಟಾ ಹಿಡಿಲ್ಲ, ನಾನು ಕಾಣಕ್ಲಿದ್ರ ಉಲ್ಟಾ ಹಿಡಿ ಕ್ಯಾಮ್ರಾ. ನಾನು ಬರ್ತಿಲ್ಲ ನೋಡೋದು ಬರ್ತಾ ನಾನು ಬಲ್ಲ ಮಾಡಿ ಬರ್ತೀನಿ. ಈಗ ನೀನು ಬಂದು ಇಲ್ಲಿ ನೋಡೋಣ ಕ್ಯಾಮ್ರಾದಾಗ, ನೀನು ಬಂದು ಇಲ್ಲಿ ನೋಡೋಣ, ಇಲ್ಲಿ ನೋಡೋಣ ಸ್ವಲ್ಪ ಫೋಕಸ್ನೇ ಅದಕ್ಕೆ ನಿನಗೆ ಹಾಕ್ತೀನಿ, ಫೋಕಸ್ಗೆ ನಿನಗೆ ಹಾಕ್ತಿದ್ದೀನಿ. ಗೆಳೆಯರು ಬಂದಿವಿ ಎಲ್ಲಿ ಅಲ್ಲೊಂದೈತಿ ಇಲ್ಲೊಂದೈತಿ. ಹೋಗ್ತಾ ಇದ್ದಾಗೆ ನಮ್ಗೆ ಇದ್ರ ಕ್ಯಾಮ್ರಾ ಇದೆ, ಕ್ಯಾಮ್ರಾ ಇಲ್ಲದೆ ಪೂಜೆ ಬೈತಾ ಇದ್ರೆ ಯಾರು ಫೋಟೋ ತೆಗಿಯಂಗಿಲ್ಲ. ಆದರೂ ಮಾಡಿ ಫೋಟೋ ತೆಗ್ದಿದ್ದೀವಿ. ವಿಶೇಷವಾಗಿ ಅಲಂಕಾರ ಹೇಗಿತ್ತು ಅನ್ನೋ ಮುಂದೆ ಅಂತೇಳಿ. ಅಲ್ಲಿಗ ಕೆಳಗ ನೀನು ಎಲ್ಲಿ ಕಸ್ಕ ನನ್ನ ಫೋನ್ ಕಸ್ಕೋಬೇಡ, ನನ್ನ ಫೋನ್ ಕಸ್ಕೋಬೇಡ. ಇಲ್ಲಿ ಕಾಣಿಸ್ತಾನ ಅಂತ ಮಾಡ್ಬಿಡುತ್ತಂತ ಮಾರ್ತೀರ ಸ್ವಲ್ಪ ನೋಡಪ್ಪ. ಇಲ್ಲಿ ಯಾರು ಹಿಂದೆ ಒಂದು ಬಂತು ಏನಿಲ್ಲಪ್ಪ. ಅಂಜನಾದ್ರಿ ಬೆಟ್ಟದಲ್ಲಿ ಹನುಮ ಜಯಂತಿ ಮೊಸರನ್ನ ಮತ್ತು ಬೂಂದಿ ಲಾಡು ಸಿಕ್ತು, ತುಂಬಾ ಚೆನ್ನಾಗಿತ್ತು ಟೇಸ್ಟ್ ಮಾತ್ರ. ಅಲ್ಲೇನ ಆಂಟಿ ಒಂಚೂರು ನೀರು ಅಂತ ಕೊಡ ಆಂಟಿ, ಇವನಿಗೆ ನೀರು
ನಾವು ಇವ್ರ ಫ್ಯಾನ್ಸ್. ಎಷ್ಟು ವರ್ಷದಿಂದ ನಿಂತ ಫಾಲೋರ್ಸ್ ಬೇಕಾ? ಯಾರಿಗೆ ನಿಂತ ಫಾಲೋರ್ಸ್ ಬೇಕಾ? ಫಾಲೋರ್ಸ್ ಮಾತ್ರ ನೀವು ಯಾರಿಗೆ ಆಗಬಾರ್ದು. ಇಲ್ಲದಿಯಾ ನಡಿ ದೇವಸ್ಥಾನ ಕಾಣಿಸ್ತಾ ಈ ಯೂಟ್ಯೂಬರ್ಗೆ ಮೇನ್ 4 ಕೋತಿಗಳು ಇಲ್ಲೇ ಇದಾವ. ನನ್ನ ಲಾಗ್ನೆಲ್ಲ ಇವೇ ಹಾಳು ಮಾಡ್ತಾವ. ಇವು 4 ಕೋತಿಗಳ್ಗೆ ಇವೇ 1 2 3 4 ಈ 4 ಕೋತಿಗಳು ನಾನು ಯೂಟ್ಯೂಬ್ ಲಾಗ್ನೇ ಹಾಳು ಮಾಡ್ತಾವ. ನಿನ್ನ ಮೇನ್ ಜೂಮ್ ಆಗ್ತದೆ, ಅದಕ್ಕೆ ಜೂಮ್ ಆಗ್ತದೇನೆ ಅಂತ. ಇದು ದೊಡ್ಡ ಕೋತಿ ನಮ್ಮ ಅಣ್ಣ, ಇದು ಸಣ್ಣ ಕೋತಿ ನಮ್ಮ ತಮ್ಮ. ಅದಕ್ಕೆ ನನ್ನ ಲಾಗ್ನೆಲ್ಲ ಹಾಳು ಮಾಡಿಬಿಡ್ತೀರಂತ ನೀವು ಭಯ ನನಗೆ. ಇದ್ರ ಇವ್ರನ್ನ ಎಷ್ಟು 46 ಮಂದಿ ಸಬ್ಸ್ಕ್ರೈಬರ್ಸ್ ಅವ್ರನ್ನ ತೆಗೆದುಬಿಟ್ರಿ ಅಂತ ನೀವು ನನ್ನ. ಸಾಕಿಷ್ಟೇ. ಅಲ್ಲಿ ಗಾಯತ್ರಮ್ಮ ನೋಡಿದ್ರೆ ತಿಮ್ಮಟ್ಟಕ್ಕೆ ತಳಬರಿ ಹೋಗಣ್ರಿ. ಅಲ್ಲ ಎದಾಳು ಹೋಗು ಮುಂದೆ. ಏ ಕಾಲಿದ್ರೆ ಮತ್ತೆ ಇನ್ನೊಂದ್ಸರಿ ಹೋಗ್ತೀನ ನಡೆ. ತೆಗ್ದಿನ ಅಲ್ಲ ಅವಾಗ ಯಾರೋ ಗೊತ್ತಿಲ್ಲ. ಅವಣ್ಣವ್ರಿಬ್ರು ಹನುಮಂದು ಚಿತ್ರ ಬಿಡಿಸ್ತಾವ್ರೆ. ಹನುಮ ಯಾವಾಗಲೂ ಅವ್ರ ಮೇಲೆ ಕೃಪೆ ಇರಲಿ ಅಂತೇಳಿ ಹೇಳ್ತಾ ಇದ್ದೀನಿ. ಹೇಳ್ತಾ ಅಂದ್ರೆ ಏನಿಲ್ಲ. ಬಾಯ್ ಬಾಯ್ ಎಂಚಿನಂತ್ರಿ. ಅಂಜನಾದ್ರಿ ಎಲ್ಲ ನೋಡ್ಕೊಂಡು ನೆಕ್ಸ್ಟ್ 6:30 ಏನೋ ಆಗಿತ್ತು. ಹಂಪಿಗೆ ರೀಚ್ ಆದ್ವಿ. ತೇರೆಲ್ಲ ಎಳೆದು ನಿಂತಿರೋ ತೇರಿಗೆ ಹುಟ್ಟಿತ್ತಿ ಮತ್ತು ನೆಕ್ಸ್ಟು ವಿರೂಪಾಕ್ಷೇಶ್ವರ ತಾಯಿ ಮುಗಿದ ನೈಟ್ ಇದ್ದರು. ಬೇಗಲೇ ದೇವಸ್ಥಾನದ ಲುಕ್ ಇತ್ತು. ತುಂಬಾ ಚೆನ್ನಾಗಿತ್ತು, ತುಂಬಾ ರಶ್ ಇತ್ತು. ಆದರೂ ಹೋಗಿ ದರ್ಶನ ಮಾಡ್ಕೊಂಡು ಬಂದ್ವಿ. ಅವತ್ತಿನ ವಿಶೇಷತೆ ಇರೋದ್ರಿಂದ ಸ್ಟೇಟಾಗಿ ವಿರೂಪಾಕ್ಷನ ನೋಡೋ ಬದಲು ಸುತ್ತರ್ಕೊಂಡು ಹೋಗಿ ವಿರೂಪಾಕ್ಷನ ನೋಡಿ ಬರೋಕ್ಕಾಗಲಿಲ್ಲ. ಆದರೆ ಸ್ಟೇಟಾಗಿ ಏನಿಲ್ಲ, ಅಲ್ಲೇ ಒಂದು ಸ್ವಲ್ಪ ನೋಡ್ಕೊಂಡು ಬಂದ್ಬಿಟ್ಟು ವಾಪಸ್ ರಿಟರ್ನ್ ಟೈಮ್ ಆಗುತ್ತೆ ಊರಿಗೆ ಬರೋಕ್ಕಂತೇಳಿ. ದೂರ ದೂರ ಆಗ್ಬೇಡ್ರಿ. ಗೊತ್ತು ಹೋಯ್ತು ಮಾಸ ಆಯ್ತು. ಶ್ರೇಯಸ್ ಯಾಕೆ ಬಳತಿ? ಅದೇನೋ ಬೇರೆ ಆಗಿದ್ದಂಗೆ ನಾವು ಇಲ್ಲೇ ಹೋಗಿ ಏನೋ ಒಂದು ಕೈ ಮುಗಿದು ಬೇಡ ಬರ್ರಿ. ದಬಾಯಿಸೋದ್ರೆ ಹೆಂಗೆ ಬರ್ತೈತಿ?